ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಾವೆಲ್ಲ ಹೊಸ ವರ್ಷದ ಹೊಸ್ತಿಲಲ್ಲಿ ನಿಂತ್ಕೊಂಡಿದ್ದೀವಿ. ಭಾರಿ ನಿರೀಕ್ಷೆ, ಗುರು ಈ ವರ್ಷ ಹೆಂಗಾಗೋದು ಗುರು, ಮುಂದಿನ ವರ್ಷ ಒಳ್ಳೇದಾಗತ್ತೆ ಗುರು. ಈ ರೀತಿಯ ಭರವಸೆಯಲ್ಲಿ ನಾವೆಲ್ಲ ಮುಂದಿನ 2026ನ ಎದುರು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮಗೆ ಒಬ್ಬರು ವಿಶೇಷವಾದ ಮಾರ್ಗದರ್ಶಕರು ಬೇಕಲ್ಲ. ನಮ್ಮ ತಾರಾಬಲ, ಗ್ರಹಬಲ ಎಲ್ಲ ತಿಳ್ಕೋಬೇಕಲ್ಲ. ಈ ವಿಚಾರವಾಗಿ ಅದರಲ್ಲೂ ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿರೋ ಕಾರಣ ಸಿನಿಮಾದ ಒಂದಷ್ಟು ವಿಷಯಗಳನ್ನು ಅವರಿಂದ ತಿಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಒಂದು ಊಹೆಯ ಮೇರೆಗೆ ನಿಮ್ಮೆಲ್ಲರ ಮನಸ್ಸಿನ ಪ್ರಶ್ನೆಗಳನ್ನು ನನ್ನ ಮುಖಾಂತರ ಅವರ ಬಗ್ಗೆ ಅವ್ರ ಹತ್ರ ತಿಳ್ಕೊಳೋ ಒಂದು ವಿಚಾರದವಾಗಿ ನಾನು ಇಲ್ಲಿ ಬಂದು ಅವರು ಎಷ್ಟೋ ಜನರಿಗೆ ಆಧ್ಯಾತ್ಮದ ಬಗ್ಗೆ ಒಂದು ದಾರಿ ತೋರಿಸೋರು, ಎಷ್ಟೋ ಜನರಿಗೆ ಒಂದು ಜೀವನ ಕಟ್ಕೊಳ್ಳೋದಕ್ಕೆ ಒಂದು ವಾಸ್ತುವಿನ ದಿಕ್ಕನ್ನು ತೋರಿಸೋರು. ಅವರೊಂದು ಶಕ್ತಿ, ಅವರೊಂದು ಭಕ್ತಿ. ಹಾಗಾಗಿ ಅವರನ್ನು ಆತ್ಮೀಯವಾಗಿ ಎಲ್ಲರೂ ಕೂಡ ಮೈಸೂರಿನ ಜನತೆ ಮತ್ತು ಇಡೀ ಕರ್ನಾಟಕದ ಅದೆಷ್ಟೋ ಭಕ್ತಾದಿಗಳು, ಎಷ್ಟೋ ಜನ ಅವರ ಫಾಲೋವರ್ಸರು ಗುರೂಜಿ ಅಂಥೇಳಿ ಮನಪೂರ್ವಕವಾಗಿ ಕರೀತಾರೆ. ಹಾಗಾದರೆ ಯಾರು, ಏನು, ಎತ್ತ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರ ಮೆಚ್ಚಿನ, ನಿಮಗೂ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು, ಮೂಗೂರು ಡಾಕ್ಟರ್ ಮೂಗೂರು ಗುರೂಜಿ ಅಂತ ಅವ್ರನ್ನ ತುಂಬ ಕರಿತೀವಿ. ಅವರನ್ನು ಮಧು ದೀಕ್ಷಿತ್ ಅಂತಲೂ ಕರಿತೀವಿ. ಅವರ ಹೆಸರು ಪೂರ್ತಿ ಕರೆಯೋದು ಬದಲು ಗುರೂಜಿ ಗುರೂಜಿ ಅಂತ ತುಂಬ ಜನ ಅವರನ್ನ ಹತ್ತಿರದಿಂದ ಕಟ್ತಾರೆ. ನಮ್ಮ ಜೊತೆಗೆ ಈ ವರ್ಷದ ತಾರಾಬಲ, ಈ ವರ್ಷದ ಒಂದಷ್ಟು ಕುತೂಹಲ, ಈ ವರ್ಷದ ಸಿನಿಮಾ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದು ವಿಶೇಷವಾದ ಪ್ರಯತ್ನ. ಗುರುಗಳೇ ನಮಸ್ತೆ. ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಾವೆಲ್ಲ ಹೊಸ ವರ್ಷದ ಹೊಸ್ತಿಲಲ್ಲಿ ನಿಂತ್ಕೊಂಡಿದ್ದೀವಿ. ಭಾರಿ ನಿರೀಕ್ಷೆ, ಗುರು ಈ ವರ್ಷ ಹೆಂಗಾಗೋದು ಗುರು, ಮುಂದಿನ ವರ್ಷ ಒಳ್ಳೇದಾಗತ್ತೆ ಬಿಡು ಗುರು. ಈ ರೀತಿಯ ಭರವಸೆಯಲ್ಲಿ ನಾವೆಲ್ಲ ಮುಂದಿನ 2026ನ ಎದುರು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮಗೆ ಒಬ್ಬರು ವಿಶೇಷವಾದ ಮಾರ್ಗದರ್ಶಕರು ಬೇಕಲ್ವ. ನಮ್ಮ ತಾರಾಬಲ, ಗ್ರಹಬಲ ಎಲ್ಲ ತಿಳ್ಕೋಬೇಕಲ್ಲ. ಈ ವಿಚಾರವಾಗಿ ಅದರಲ್ಲೂ ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿರೋ ಕಾರಣ ಸಿನಿಮಾದ ಒಂದಷ್ಟು ವಿಷಯಗಳನ್ನು ಅವರಿಂದ ತಿಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಒಂದು ಊಹೆಯ ಮೇರೆಗೆ ನಿಮ್ಮೆಲ್ಲರ ಮನಸ್ಸಿನ ಪ್ರಶ್ನೆಗಳನ್ನು ನನ್ನ ಮುಖಾಂತರ ಅವ್ರ ಬಗ್ಗೆ ಅವ್ರ ಹತ್ರ ತಿಳ್ಕೊಳೋ ಒಂದು ವಿಚಾರದವಾಗಿ ನಾನು ಇಲ್ಲಿ ಬಂದು ಕೂತಿದ್ದೀನಿ. ಅವರು ಎಷ್ಟೋ ಜನರಿಗೆ ಆಧ್ಯಾತ್ಮದ ಬಗ್ಗೆ ಒಂದು ದಾರಿ ತೋರಿಸೋರು, ಎಷ್ಟೋ ಜನರಿಗೆ ಒಂದು ಜೀವನ ಕಟ್ಕೊಳ್ಳೋದಕ್ಕೆ ಒಂದು ವಾಸ್ತುವಿನ ದಿಕ್ಕನ್ನು ತೋರಿಸೋರು. ಅವರೊಂದು ಶಕ್ತಿ, ಅವರೊಂದು ಭಕ್ತಿ. ಹಾಗಾಗಿ ಅವರನ್ನು ಆತ್ಮೀಯವಾಗಿ ಎಲ್ಲರೂ ಕೂಡ ಮೈಸೂರಿನ ಜನತೆ ಮತ್ತು ಇಡೀ ಕರ್ನಾಟಕದ ಅದೆಷ್ಟೋ ಭಕ್ತಾದಿಗಳು, ಎಷ್ಟೋ ಜನ ಅವರ ಫಾಲೋವರ್ಸರು ಗುರೂಜಿ ಅಂಥೇಳಿ ಮನಪೂರ್ವಕವಾಗಿ ಕರೀತಾರೆ. ಹಾಗಾದರೆ ಯಾರು, ಏನು, ಎತ್ತ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರ ಮೆಚ್ಚಿನ, ನಿಮಗೂ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು, ಮೂಗೂರು ಡಾಕ್ಟರ್ ಮೂಗೂರು ಗುರೂಜಿ ಅಂತ ಅವ್ರನ್ನ ತುಂಬ ಕರಿತೀವಿ. ಅವರನ್ನು ಮಧು ದೀಕ್ಷಿತ್ ಅಂತಲೂ ಕರಿತೀವಿ. ಅವರ ಹೆಸರು ಪೂರ್ತಿ ಕರೆಯೋದು ಬದಲು ಗುರೂಜಿ ಗುರೂಜಿ ಅಂತ ತುಂಬ ಜನ ಅವರನ್ನು ಹತ್ತಿರದಿಂದ ಕಟ್ತಾರೆ. ನಮ್ಮ ಜೊತೆಗೆ ಈ ವರ್ಷದ ತಾರಾಬಲ, ಈ ವರ್ಷದ ಒಂದಷ್ಟು ಕುತೂಹಲ, ಈ ವರ್ಷದ ಸಿನಿಮಾ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದು ವಿಶೇಷವಾದ ಪ್ರಯತ್ನ. ಗುರುಗಳೇ ನಮಸ್ತೆ. ನಮಸ್ತೆ ಶ್ರೀಧರ್ ಅವರೇ. ಥ್ಯಾಂಕ್ ಯು. ನಾನು ಈ ಥರದ ಅಟೆಂಪ್ಟ್ ಮಾಡಿಲ್ಲ, ಆದರೂ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ತನಕ ಬಂದು ಕೂತಿದ್ದೀರಿ. ಒಂದಷ್ಟು ವಿಷಯಗಳನ್ನು, ನಮ್ಮ ಮನಸ್ಸಿನ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಇಚ್ಛೆ ಪಡ್ತೀವಿ. ಗುರುಗಳೇ 2025 ಮುಗಿತಾ, ಟಾಟಾ ಬಾಬಾಯ್ ಅಂತಿದ್ದೀವಿ, ಮುಗಿತಾ ಇದೆ. 26 ಒಂದಷ್ಟು ನಿರೀಕ್ಷೆ ಇದೆ. 2025 ಮುಗಿದು 26 ಅನ್ನೋ ನಂಬರು ಹೇಗಿದೆ, ಏನು ಎತ್ತ? ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಎಲ್ಲ ನಮ್ಮ ಶ್ರೀಧರವರ ಮಾಧ್ಯಮದ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನಿಲ್ಲಿ ಖಂಡಿತವಾಗಿಯೂ ಗುರೂಜಿಯಾಗಿ ಕೂತಿಲ್ಲ, ಶ್ರೀಧರ್ ಅವರ ಒಳ್ಳೆ ಸ್ನೇಹಿತನಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಫ್ಯಾನ್ ಆಗಿ ನಾನು ಕೂತಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ವರ್ಷಗಳಿಂದ ಅವರು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ಅವ್ರು ಕೆಲಸ ಮಾಡ್ಕೊಂಡು ಬಂದಾಗ ಅವರ ಸಿನಿಮಾ ಸ್ಟೋರಿಗಳನ್ನು ಮತ್ತು ಅವ್ರ ಇಂಟರ್ವ್ಯೂಸ್ಗಳನ್ನು ತುಂಬ ಎಂಜಾಯ್ ಮಾಡ್ಕೊಂಡು ನೋಡೋದ್ರಲ್ಲಿ ನಾನು ಕೂಡ ಒಬ್ಬ. ಆ ಖುಷಿಗೆ, ಆ ಪ್ರೀತಿಗೆ ಇವತ್ತು ನಾನು ಕಾರ್ಯಕ್ರಮಕ್ಕೆ ಬಂದಿದ್ದು. ಜೊತೆಗೆ ಭಾಳ ಮುಖ್ಯವಾಗಿ 2025 ಮುಗಿತಾ ಇದೆ, ಆಲ್ಮೋಸ್ಟ್ ಕೊನೆಗೆ ಬಂದಿದ್ದೀವಿ. ಸುಖ ಮತ್ತು ದುಃಖ, ಸಂತೋಷ, ಅವಘಡಗಳೆಲ್ಲವನ್ನ ನೋಡಿಬಿಟ್ವಿ ಈ ವರ್ಷ ನಾವು. 2026
ಡೇಟ್ಗಳು ಚೇಂಜ್ ಆಗುತ್ತೆ, ಮಂತ್ಗಳು ಚೇಂಜ್ ಆಗುತ್ತೆ. ಆದರೆ ಒಂದು ವರ್ಷ ಪೂರ್ತಿ ಚೇಂಜ್ ಆಗದಿರೋ ನಂಬರ್ ಅಂದರೆ ಕೊನೆಯ ನಂಬರ್, ಇಯರ್ ನಂಬರ್ ಅಂತ ಹೇಳ್ತೀವಿ. 2026 ಅಥವಾ 25, 24 ಅಂತೀವಲ್ಲ ಅದು. ಈ ಬಾರಿ ನಂಬರ್ 2026, ಅದನ್ನೇ ನಾವು ರೂಲಿಂಗ್ ನಂಬರ್ ಅಂತ ಕರಿತೀವಿ. ಅಂದರೆ ಈ ವರ್ಷ ನಮ್ಮನ್ನು ಯಾವ ನಂಬರ್ ರೂಲ್ ಮಾಡುತ್ತೆ ಅಂತ. ಈಗ ನೀವು ಹುಟ್ಟಿದ ತಕ್ಷಣ ಯಾವ ಡೇಟಲ್ಲಿ ಹುಡ್ತಪ್ಪ ಅಂತ ನಾವು ಕೇಳ್ತೀವಿ. ಅದಾದಮೇಲೆ ಜಾತಕ ನೋಡ್ತೀವಿ, ನನ್ನ ಕರ್ಮಾನುಸಾರೇಣ ನನ್ನ ಲೈಫ್ ಹೇಗಿರುತ್ತೆ ಅದೆಲ್ಲ ನೋಡ್ತೀವಿ. ಬಟ್ ನಾನು ಹುಟ್ಟಿದ ತಕ್ಷಣ ನೀನು ಯಾವ ಡೇಟಲ್ಲಿ ಹುಟ್ಟಿದೆ ಅಂತ ಕೇಳ್ತೀವಿ. ಆ ನಂಬರು ನಮ್ಮ ಮೇಲೆ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ. 2026 ರೂಲಿಂಗ್ ನಂಬರ್ ಬಂದು ಸಿಂಗಲ್ ಡಿಜಿಟ್ ಮಾಡಿದಾಗ 1 ಬರುತ್ತೆ. ನಂಬರ್ 1 ಅಂದರೆ ಸೂರ್ಯ ಅಂತ. ಸಾಮಾನ್ಯವಾಗಿ ಈ ಸೂರ್ಯನ ಬಗ್ಗೆ ರಾಜನ ನಂಬರ್ ಅದು. ಮತ್ತು ಈ ವರ್ಷದ ರಾಜ ಕೂಡ ಅವನೇ ಆಗ್ತಾನೆ, ಅಂದರೆ ರೂಲಿಂಗ್ ನಂಬರ್ ಆಗ್ತಾನೆ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಚೆನ್ನಾಗಿ ಹೇಳ್ತಾರೆ, ಸೂರ್ಯನ್ ರೂಪೇ ಅಲ್ಪ ಫಲಶ್ಚ ಮೇಘ ಅಲ್ಪಂ ಪಯೋಗೋಷು ಜನೇಶು ಪೀಡ ಅಲ್ಪಂ ಸುಧಾನ್ಯಂ ಫಲಮಲ್ಲ ವೃಕ್ಷೋಗ್ನರಾಗ್ನಿ ಬಾಧನಿಧನಂ ರೂಪಾಣಾಮ್ ಅಂತ ಹೇಳ್ಬಿಟ್ರು. ಅಂದರೆ ಅದರ ಅರ್ಥ ಇಷ್ಟೇ, ಕೆಂಪು ಧಾನ್ಯಗಳು ತುಂಬ ಚೆನ್ನಾಗಿ ಬೆಳೆಯುತ್ತಂತೆ ಈ ವರ್ಷ. ಕೆಂಪು ಧಾನ್ಯಗಳನ್ನ ಬಿಟ್ಟು ಬೇರೆ ಧಾನ್ಯಗಳು ಅಷ್ಟೊಂದು ಚೆನ್ನಾಗಿ ಬೆಳೆಯೋದಿಲ್ಲ. ರಾಗಿ, ಹೌದು, ಕೆಂಪು ಧಾನ್ಯಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ. ಗೋಧಿ ಚೆನ್ನಾಗಿ ಬೆಳೆಯುತ್ತೆ, ರಾಗಿ ಚೆನ್ನಾಗಿ ಬೆಳೆಯುತ್ತೆ. ಪುಷ್ಪಗಳು ಅಷ್ಟೊಂದು ಚೆನ್ನಾಗಿ ಆಗಲ್ಲ ಈ ವರ್ಷ. ಮಳೆ ಚೆನ್ನಾಗಿ ಆಗಲ್ಲ. ಮಳೆ ಯಾಕಂದರೆ ಇವನು ಅಗ್ನಿಕಾರಕ ಗ್ರಹ, ಇವನು ಉಷ್ಣಾಂಶ ಜಾಸ್ತಿ, ಅದರಿಂದ ಅಲ್ಪ ಮಳೆ ಅಕಸ್ಮಾತ್ ಬಂದರೆ ಅತಿವೃಷ್ಟಿ ಆಗುತ್ತೆ. ಅಂದರೆ ಅದು ರೈತರಿಗೆ ಸಹಾಯ ಆಗದೇ ಇರೋ ರೀತಿಯಲ್ಲಿ ಆಗುತ್ತೆ. ಹಸು ಎಮ್ಮೆಗಳು ಅಂದರೆ ಸಾಕು ಪ್ರಾಣಿಗಳಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಯಾಕಂದರೆ ರವಿಯನ್ನು ನಮ್ಮ ಜ್ಯೋತಿಷ್ಯದಲ್ಲಿ ಪಾಪಗ್ರಹ ಅಂತ ಕರಿತೀವಿ. ಅದರ ಜೊತೆಗೆ ದೇಶದಲ್ಲಿ ಒಂದಷ್ಟು ದರೋಡೆ, ಕಳ್ಳರದು, ಒಂದಷ್ಟು ಉಪಟಳಗಳು ಜಾಸ್ತಿ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಗ್ನಿ ಅವಘಡಗಳು. ಮತ್ತು ಈ ವರ್ಷ ನಾಯಕರಲ್ಲಿ ರವಿ ಅಂದರೆ ಅವನು ರಾಜ, ಅವನು ನಾಯಕ. ಜೊತೆಗೆ ಓವರ್ ಕಾನ್ಫಿಡೆನ್ಸು, ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಇರುವಂಥವನು. ಎಲ್ಲ ಚೆನ್ನಾಗಿದೆ, ಆದರೆ ನಾವಿಬ್ಬರು ಸೇರ್ಕೊಂಡು ಕೆಲಸ ಮಾಡಲ್ಲ. ನಾವು ಏನಕ್ಕೆ ಕೆಲಸ ಮಾಡಲ್ಲ ಅಂದರೆ ನನಗೀಗೋ ನಿಮಗೂ ಈಗೋ. ಆ ಈಗೋ ಸಮಸ್ಯೆಗಳಿಂದ ಒಂದಷ್ಟು ಕೆಲಸಗಳಾಗೋದಿಲ್ಲ. ಆದರೆ ನಮ್ಮ ಭಾರತ ಅಂತ ಬಂದಾಗ ಅಥವಾ ನಮ್ಮ ಇಂಡಿಯಾ ಅಂತ ಬಂದಾಗ ಅದನ್ನು ನಾವು ಓವರಾಲ್ ನಂಬರ್ಸನ್ನು ಸಿಂಗಲ್ ಡಿಜಿಟ್ ಅಂತ ಮಾಡ್ತೀವಿ. ಅದನ್ನು ಮಾಡಿದಾಗ ಇಂಡಿಯಾ ಅಥವಾ ಭಾರತ ಅಂತ ಬಂದಾಗ ಅದರ ನಂಬರ್ ಬಂದು ನಮಗೆ ಎಕ್ಸ್ಪ್ರೆಷನ್ ನಂಬರ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ಶ್ರೀಧರ್ ಅಂತ ಕರೆದ್ರೆ ಅದಕ್ಕೊಂದು ಎಕ್ಸ್ಪ್ರೆಷನ್ ನಂಬರ್ ಇರುತ್ತೆ. ಅದು ಈ ವರ್ಷ ನಿಮ್ಗೆ ಹೆಂಗಾಗುತ್ತೆ ಅಂತ. ಆ ಎಕ್ಸ್ಪ್ರೆಷನ್ ನಂಬರ್ 3 ಬರ್ತಾ ಇದೆ. 1 and 3 ಈಸ್ ವೆರಿ ಗುಡ್ ಕಾಂಬಿನೇಷನ್. ಆತ್ಮ ಮತ್ತು ಆಧ್ಯಾತ್ಮ ನಂಬರ್ಸ್ ಅಂತ ಕರಿತೀವಿ. ಅದರಿಂದ ಈ ವರ್ಷ ಭಾರತದ ಮಟ್ಟಿಗೆ ಏನು ತುಂಬ ಒಳ್ಳೆಯದಂದರೆ ಸ್ಪಿರಿಚುಯಾಲಿಟಿ ಜಾಸ್ತಿ ಆಗ್ತದೆ, ಆಧ್ಯಾತ್ಮ ಜಾಸ್ತಿ ಆಗ್ತದೆ, ಹೊಸ ಹೊಸ ದೇವಸ್ಥಾನಗಳು ಬರ್ತದೆ, ಮತ್ತು ಹಳೆಯ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತದೆ. ಜನರಲ್ಲಿ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಈ ವರ್ಷ ವಿಪರೀತ ಜಾಸ್ತಿ ಆಗ್ತದೆ. ದೇವರು ದಿಂಡ್ರು ಭಕ್ತಿ ಅನ್ನುವಂಥದ್ದು ಬೇರೆ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಈ ವರ್ಷ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ಯಾಕಂದರೆ ತುಂಬ ಅತಿವೃಷ್ಟಿ ಕಷ್ಟಗಳಿದೆಯಲ್ಲ. ಕರೆಕ್ಟ್. ರವಿ ಮತ್ತು ಗುರು ಕಾಂಬಿನೇಷನ್ ಹೆಂಗೆ. ಅದರಿಂದ ದೇಶದ ನಿಟ್ಟಿನಲ್ಲಿ ಒಂದಷ್ಟು ಒಳ್ಳೇದಿದ್ರೂ ಕೂಡ ನಮ್ಮ ದೇಶದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಈ ವರ್ಷ ನಾವು ಅನುಭವಿಸ್ಬೇಕಾಗ್ತದೆ. ಅದರಿಂದ ರೂಲಿಂಗ್ ನಂಬರ್ 1 ಇರೋದ್ರಿಂದ ನಾನು ಎಲ್ಲರಿಗೂ ಒಂದೇ ಸಣ್ಣ ಸಜೆಷನ್ ಹೇಳೋದ್ರಿಂದ ಪ್ರೀತಿ ವಿಶ್ವಾಸದಿಂದ ಹೋಗ್ಬಿಡಿ ಈ ವರ್ಷ. ಯಾವುದೋ ಈಗೋ ಕ್ಲಾಶ್ಗಳು ಮಾಡ್ಕೋಬೇಡಿ ಅಂತ. ಅದೇ ದೇವರು ಅಂತ. ಇನ್ನು ನಾವು ಈ ವರ್ಷ ಹೇಗೆ ನೋಡ್ತೀವಿ ಅಂದರೆ, ಗುರುಗಳೇ ದೇಶ ಕರೆಕ್ಟ್, ಪ್ರಪಂಚನೂ ಕರೆಕ್ಟ್. ನನಗೆ ಹೆಂಗಿದೆ ಹೇಳಿ ಗುರುಗಳೇ? ನಾವು ಯಾವಾಗಲೂ ನೋಡೋದು ಹಂಗೆ. ನನ್ನ ಡೇಟ್ ಆಫ್ ಬರ್ತ್ ಹೆಂಗಿದೆ, ನಾನೇ ಫಸ್ಟ್ ಆಮೇಲೆ ನೆಕ್ಸ್ಟ್ ನನ್ನ ಡೇಟ್ ಆಫ್ ಬರ್ತ್ಗೆ ಹೆಂಗಿದೆ ಗುರುಗಳೇ ಅಂತಾನೆ ನಾವೆಲ್ಲರೂ ಕೇಳೋದು. ನೋಡಿ, ಈ ವರ್ಷ ಯಾರೆಲ್ಲ 1, 10, 19, 28ನೇ ತಾರೀಕು ಹುಟ್ಟಿರ್ತಾರೋ, 1ನೇ ತಾರೀಕು, 10ನೇ ತಾರೀಕು, 19, 28ನೇ ತಾರೀಕು ಹುಟ್ಟಿರ್ತಾರಲ್ಲ, ಇವರೆಲ್ಲರಿಗೂ ಕೂಡ ಸಿಂಗಲ್ ನಂಬರ್ ಮಾಡಿದ್ರೆ 1 ಬರುತ್ತೆ. 1ಗೆ 1 ಫ್ರೆಂಡ್, ಇಟ್ ಈಸ್ ವೆರಿ ಗುಡ್. ಅದರಲ್ಲೂ ಕೂಡ ಈ CEO, ಯಾವುದೋ ಒಂದು ಕಂಪ್ನಿ MD, CEO, ಪೊಲಿಟಿಕ್ಸು, ಬಿಸ್ನೆಸ್ ಓನರು, ಮೋಟಿವೇಶನಲ್ ಸ್ಪೀಕರ್ಸು, ಪೊಲೀಸು, ಡಿಫೆನ್ಸು, ರಿಯಲ್ ಎಸ್ಟೇಟು, ಸ್ಟಾರ್ಟಪ್ ಫೌಂಡರು, ಅಡ್ಮಿನಿಸ್ಟ್ರೇಷನ್ಸು, ಬ್ರ್ಯಾಂಡ್ ಮಾರ್ಕೆಟಿಂಗ್, ಈ ಥರ ಕಂಪ್ನಿ ಯಾರೆಲ್ಲ ಅಂದರೆ ಈ ಪ್ರೊಫೆಷನ್ಸಲ್ಲಿ ಯಾರೆಲ್ಲ 1, 10, 19, 28 ಈ ಡೇಟಲ್ಲಿ ಹುಟ್ಟಿರ್ತಾರೋ ಬೆಸ್ಟ್ ಇಯರ್, ತುಂಬ ಚೆನ್ನಾಗಿ ಆಗ್ತಾರೆ ಅವರೆಲ್ಲರಿಗೂ ಈ ವರ್ಷ. ಯಾರೆಲ್ಲ 1, 19, 10, 28ನೇ ತಾರೀಕು ಕೊಟ್ಟಿರ್ತಾರೋ ಅವ್ರಿಗೆ 2026 ಬೆಸ್ಟ್ ಇಯರ್, ಸೂಪರ್, ತುಂಬ ಚೆನ್ನಾಗಿ ಆಗ್ಬಿಡುತ್ತೆ. ಆದರೆ ಅವರು 6ನೇ ತಿಂಗಳು ಜೂನು ಮತ್ತು ಆಗಸ್ಟ್ ಈ 2 ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಈ 2 ಮಂತ್ಗಳು ಅವರಿಗೆ ಸ್ವಲ್ಪ ಅವಘಡಗಳು, ಒಂದಷ್ಟು ಫೈನಾನ್ಷಿಯಲ್ ಇಶ್ಯೂಸ್ ಬರುವಂಥದ್ದು ಇರ್ತದೆ. ಮತ್ತು ಯಾವುದೇ ತಿಂಗಳುಗಳಲ್ಲಿ
6ನೇ ತಾರೀಕು, 24ನೇ ತಾರೀಕು, 15ನೇ ತಾರೀಕು ಬಂದಾಗ, ಮತ್ತು 8ನೇ ನಂಬರು, 17ನೇ ನಂಬರು ಮತ್ತು 26ನೇ ನಂಬರ್ ಬಂದರೆ, ಅಂದರೆ ಆ ಡೇಟ್ಸ್ಗಳಲ್ಲಿ ಇವರು ಇಂಪಾರ್ಟೆಂಟ್ ವರ್ಕ್ಗಳನ್ನು ಮಾಡಬಾರ್ದು. ಈ ಡೇಟಲ್ಲಿ ಹುಟ್ಟಿರೋರು 1, 10, 19, 20, 28ನೇ ತಾರೀಕು ಹುಟ್ಟಿರುವಂಥವ್ರು. ಇನ್ನು ನಂಬರ್ 2 2, 11, 20, 29 ಇದು ಚಂದ್ರನ ನಂಬರ್. ಸಾಮಾನ್ಯವಾಗಿ ಈ ಡೇಟಲ್ಲಿ ಹುಟ್ಟಿರೋರು ಎಮೋಷನ್ಸ್ ಜಾಸ್ತಿ, ಪ್ರೀತಿ, ಪ್ರೇಮ, ಪ್ರತಿಯೊಂದನ್ನು ಕೂಡ ಅವ್ರು ಎಮೋಷನ್ಸ್ ಆಗೇ ತಗೋತಾ ಇರ್ತಾರೆ. ಅದಕ್ಕೆ ಈ 2, 11, 20, 29 ಅವರು ಎಷ್ಟು ಎಮೋಷನ್ಸ್ ಅಂದರೆ ಅವ್ರನ್ನ ಎಮೋಷನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿಬಿಡ್ಬೋದು ಅವ್ರನ್ನ, ಆಯಿತಾ. ಮತ್ತು ಎಲ್ಲನೂ ಎಮೋಷನಲ್ಲಾಗೆ ತಗೋತಾರೆ. ಅದಕ್ಕೆ ನಾನು ಈ ನಂಬರಲ್ಲಿ ಹುಟ್ಟಿರೋರಿಗೆ ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ, ಎಮೋಷನ್ ಕನೆಕ್ಷನ್ ಇಟ್ಕೋಬೇಡಿ. ಅದೇ ನಿಮಗೆ ಪ್ಲಸ್ಸು, ಅದೇ ನಿಮಗೆ ಮೈನಸ್ ಅಂತ. ಯಾರೆಲ್ಲ ಸೈಕಾಲಜಿಸ್ಟ್ ಇರ್ತಾರೋ, ಕೌನ್ಸಿಲರ್ ಇರ್ತಾರೋ, ಟೀಚರ್ಸು, ಮ್ಯೂಸಿಕ್ಕು, ಆರ್ಟು, ಹೋಟೆಲ್ ಇಂಡಸ್ಟ್ರಿ, HR, ಪಬ್ಲಿಕ್ ರಿಲೇಷನ್ಸು, ಹೀಲಿಂಗು, ರೇಖಿ, ಫುಡ್ ಇಂಡಸ್ಟ್ರಿ, ಅಸ್ಟ್ರಾಲಜಿ, ವಾಸ್ತು ಮಾಡ್ತಾ ಇರುವಂಥವ್ರು, ಕೇರ್ ಟೇಕಿಂಗು ಜಾಬ್ಸು, ಮತ್ತು ಆ್ಯಂಕರಿಂಗ್ ಮಾಡ್ತಾ ಇರುವಂಥವ್ರು, ಈ ಥರವ್ರೆಲ್ಲರಿಗೂ ಕೂಡ ಯಾರೆಲ್ಲ ಹುಟ್ಟಿದಾರೋ ಅವ್ರಿಗೆ 2026 ಬೆಸ್ಟ್ ಇಯರ್. ಸೂಪರ್, ತುಂಬ ಚೆನ್ನಾಗಾಗುತ್ತೆ. ಅವ್ರ ಎಕ್ಸ್ಪೆಕ್ಟೇಷನ್ ಮೀರಿ ವರ್ಷ ಒಂದಷ್ಟು ಒಳ್ಳೇದಾಗೋಕ್ಕೆ ಶುರುವಾಗುತ್ತೆ. ಮತ್ತು ತುಂಬ ಹೊಸ ಸ್ಟಾರ್ಟಪ್ಗಳು ಶುರುವಾಗುತ್ತೆ ಅವ್ರ ಲೈಫಲ್ಲಿ. ಮುಂದೆ ನನ್ನ ಲೈಫ್ ಇಷ್ಟೇ, ನನ್ನ ಲೈಫ್ ಮುಗಿದೋಯ್ತು, ಸಾಕಾಯಿತು, ನನಗೆ ತುಂಬ ಸುತ್ತ ಇರೋರೆ ನನಗೆ ಮೋಸ ಮಾಡಿಬಿಟ್ರು ಅನ್ನೋದೆಲ್ಲ ಇರುತ್ತಲ್ಲ, ಅದೆಲ್ಲ ಈ ವರ್ಷ ನಿವಾರಣೆ ಆಗುತ್ತೆ. ಸ್ವಲ್ಪ ಫೈನಾನ್ಷಿಯಲಿ ಗ್ರೋತ್ ಆಗ್ತಾರೆ. ಆದರೆ ಮತ್ತೆ ಇವರು ಮಾಡುವಂಥ ದೊಡ್ಡ ತಪ್ಪೇನೆಂದರೆ, ಪದೇ ಹೋಗ್ಬಿಟ್ಟು ಎಲ್ಲರನ್ನೂ ಬ್ಲೈಂಡಾಗಿ ನಂಬೋದು, ಮೋಸ ಹೋಗೋದು, ಇದನ್ನು ಮಾಡಬಾರ್ದು. ಏನೇ ಮಾಡಿದ್ರು ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ಮತ್ತು 2026 ನೀವೇನೇ ಮಾಡಿ ಇಂಡಿವಿಜುವಲ್ ಆಗಿ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಈ ಡೇಟಲ್ಲಿ ಹುಟ್ಟಿರೋರಿಗೆ. 2ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು ಚೆನ್ನಾಗಿಲ್ಲ. ಫೆಬ್ರವರಿ, ಮೇ, ಜೂನ್ ಈ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅದರ ಜೊತೆಗೆ 2, 11, 20, 29ನೇ ತಾರೀಕು, ಅದ್ರ ಜೊತೆಗೆ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಈ ಡೇಟ್ಗಳಲ್ಲಿ ಸ್ವಲ್ಪ ಯಾವುದೇ ಇಂಪಾರ್ಟೆಂಟ್ ವರ್ಕ್ಗಳನ್ನು ಮಾಡಬಾರ್ದು. 6, 15, 24ನೇ ತಾರೀಕು ಕೂಡ ತುಂಬ ಇಂಪಾರ್ಟೆಂಟ್ ವರ್ಕ್ನ ಈ ವರ್ಷ ಇವರು ಮಾಡಬಾರ್ದು. ಅದರ್ವೈಸ್ ಓವರಾಲ್ ಈ ವರ್ಷ ಬಂಪರ್, ಇವರಿಗೆ ತುಂಬ ಚೆನ್ನಾಗಿ ಆಗ್ತಾರೆ. ಅದರಲ್ಲೂ ಈ ವೃತ್ತಿಯಲ್ಲಿರೋರ್ಗಂತೂ ಈ ಡೇಟಲ್ಲಿ ಹುಟ್ಟಿ ತುಂಬ ಚೆನ್ನಾಗಾಗುತ್ತೆ. ಇನ್ನು ನಂಬರ್ 3 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಮತ್ತು 30ನೇ ತಾರೀಕು ಈ ನಂಬರಲ್ಲಿ ಹುಟ್ಟಿರೋರಿಗೆಲ್ಲ ನಂಬರ್ ಬಂದು 3 ಬರುತ್ತೆ. ಯಾವಾಗಲೂ ಕೂಡ ನಾವು ಏನೇ ನಂಬರ್ಸ್ಗಳನ್ನು ಟೋಟಲ್ ಮಾಡಿದ್ರು ಕೂಡ ಅಲ್ಲಿ ಸಿಂಗಲ್ ನಂಬರ್ ಅಂತ ಇರುತ್ತೆ. ಆ ಸಿಂಗಲ್ ನಂಬರ್ನ ನಾವು ತುಂಬ ಇಂಪಾರ್ಟೆಂಟಾಗಿ ತಗೋಬೇಕಾಗ್ತದೆ. ಅದು ಅವ್ರ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದರಲ್ಲೂ ಕೂಡ ಯಾರೆಲ್ಲ ಈ 3, 12, 21, 30ನೇ ತಾರೀಕು ಹುಟ್ಟಿರ್ತಾರೋ ಅವರು ಟೀಚರ್ ಆಗಿದ್ದರೆ, ಪ್ರೊಫೆಸರ್ ಆಗಿದ್ದರೆ, ಟೆಂಪಲ್ ರಿಲೇಟೆಡ್ ವರ್ಕ್ಸು ಅಂದರೆ ಪುರೋಹಿತರು, ಅರ್ಚಕರು ಅಥವಾ ಆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ರೆ, ಫೈನಾನ್ಷಿಯಲಿ ಅಡ್ವೈಸರ್ ಆಗಿದ್ದರೆ, ಚಾರ್ಟೆಡ್ ಅಕೌಂಟೆಂಟು, ಲಾಯರ್ಸು, ಜಡ್ಜಸ್ಸು, ಸ್ಪಿರಿಚುವಲ್ ಗುರುಗಳು ಅಂದರೆ ಆಧ್ಯಾತ್ಮ ಗುರುಗಳು, ಮಠಾಧೀಶರು, ಸ್ಕ್ರಿಪ್ಟ್ ರೈಟ್ರು, ಗೌರ್ನಮೆಂಟಲ್ಲಿ ಹೈ ರ್ಯಾಂಕಿಂಗ್ ಆಫೀಸರ್ಸ್ಗಳು ಇವರೇನಾದ್ರೂ 3, 12, 21, 30ನೇ ತಾರೀಕು ಹುಟ್ಟಿದರೆ ಈ ವರ್ಷ ಬೆಸ್ಟ್ ಇಯರ್ ಅವ್ರಿಗೆ. ಈ ವರ್ಷ ಅವ್ರಿಗೆ ತುಂಬ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಾಗುತ್ತೆ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆದರೆ ಅವ್ರಿಗೆ 4ನೇ ತಿಂಗಳು, 7ನೇ ತಿಂಗಳು ಎರಡೂ ಚೆನ್ನಾಗಿಲ್ಲ. ಏಪ್ರಿಲ್ ಮತ್ತು ಜುಲೈ ತಿಂಗಳು ಅಷ್ಟೊಂದು ಒಳ್ಳೆಯದಲ್ಲ. ಅವರು ಭಾಳ ಹುಷಾರಾಗಿರಬೇಕು. ಮತ್ತು ಯಾವುದೇ ತಿಂಗಳಲ್ಲಿ 4ನೇ ತಾರೀಕು, 22ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ, 7ನೇ ತಾರೀಕು, 16ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾವುದೇ ಇಂಪಾರ್ಟೆಂಟ್ ಕೆಲಸಗಳನ್ನು, ವರ್ಕ್ಗಳನ್ನು ಅವರು ಆ ಡೇಟ್ಗಳಲ್ಲಿ ಮಾಡಬಾರ್ದು. ನೆಕ್ಸ್ಟ್ ಬಂದು 4ನೇ ತಾರೀಕು ಹುಟ್ಟಿರೋರು ಅಂದರೆ ನಂಬರ್ 4 ಮೂಲಾಂಕ ಅಂತ ಕರಿತೀವಿ ನೋಡಿ. 4, 13, 22, 31 ಯಾವುದೇ ತಿಂಗಳಲ್ಲಿ 4ನೇ ತಾರೀಕು ಹುಟ್ಟಿರೋರು, 13, 22, 31ನೇ ತಾರೀಕು ಹುಟ್ಟಿರೋರು ಇವರು ಸ್ವಲ್ಪ ಟೆಕ್ನಾಲಜಿ, ಇನೋವೇಷನ್ನು, ಎಡಿಟಿಂಗು, ಸ್ಕ್ರಿಪ್ಟ್ ರೈಟಿಂಗು, DOP ಈ ಥರದ್ದೆಲ್ಲ ಭಾಳ ಟ್ಯಾಲೆಂಟ್ ಇರುತ್ತೆ ಅವರಿಗೆ. ಈ ಡೇಟಲ್ಲಿ ಹುಟ್ಟಿರೋರು IT, ಸಾಫ್ಟ್ವೇರು, ಸೈಬರ್ ಸೆಕ್ಯೂರಿಟಿ, ಇಂಜಿನಿಯರು, ಡಿಜಿಟಲ್ ಮಾರ್ಕೆಟಿಂಗು, ಫಿಲ್ಮ್ ಎಡಿಟಿಂಗು, ಸಿನಿಮಾಟೋಗ್ರಫಿ, ರಿಯಲ್ ಎಸ್ಟೇಟು, ಸ್ಟಾಕ್ ಟ್ರೇಡಿಂಗು, ಅಕಲ್ಟ್ ಸೈನ್ಸು, ಎಲೆಕ್ಟ್ರಿಕ್ಕು, ಮೆಕ್ಯಾನಿಕ್ಕು, ರಿಸರ್ಚು, ಇನೋವೇಷನ್ನು ಈ ಫೀಲ್ಡಲ್ಲಿ ಏನಾದರೂ ಈ ಡೇಟಲ್ಲಿ ಹುಟ್ಟಿದರೆ ಇವರು ತುಂಬ ಚೆನ್ನಾಗಾಗತ್ತೆ. ಆದರೆ ಇವರು ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ವರ್ಷದ ರೂಲಿಂಗ್ ನಂಬರ್ ಬಂದು 1, ಈ ನಂಬರ್ ಬಂದು 4. ಇಟ್ಸ್ ರಾವು ನಂಬರು. 1ಕ್ಕೆ 4 ತುಂಬ ಚೆನ್ನಾಗಾಗುತ್ತೆ. ಹೆಂಗೆ ಅಂದರೆ ಸೈಕಲ್ ಹೊಡಿತಾ ಇರೋರು 2026ರಲ್ಲಿ ಫಾರ್ಚುನರ್ ತಗೊಬಿಡ್ಬೋದು. ಅಂದರೆ ಅಷ್ಟು ದೊಡ್ಡ ಬದಲಾವಣೆಯನ್ನು ಲೈಫಲ್ಲಿ ಏನಾದ್ರು ಮಾಡುವಂಥ ಶಕ್ತಿ ಇದ್ದರೆ ಶನಿ ಮತ್ತು ರಾಹುಗೆ ಇರೋದು. ಈ ರಾಹು ಆ ಥರದ ಬದಲಾವಣೆ ನೀವು ಕೆಲವು ಸರಿ ನೋಡಿರ್ತಾರೆ. ಕೆಲವ್ರನ್ನ
ಲಾಸ್ಟ್ 3-4 ವರ್ಷ ಏನೋ ಇದ್ದ ಮರೆಯ ಇಷ್ಟು ಚೆನ್ನಾಗಿ ಆಗ್ಬಿಟ್ಟವನೆ ನಾವು ತುಂಬ ನೋಡಿರ್ತೀವಿ. ಇನ್ನು ಕೆಲವರು ಕ್ರೋರ್ ಟುಗೆದರ್ ಇದ್ದರು, ಏನು ಬಿಸ್ನೆಸ್ಸು, ಇವತ್ತು ಟೀ ಕುಡಿಯೋಕ್ಕೂ ಕಾಫಿ ಇಲ್ಲ, ಕಾಸಿಲ್ಲ ಅನ್ನೋ ಥರದ ಆ ಥರ ರಾವು ಮಾಡಿಬಿಡ್ತಾನೆ. ಇವ್ರಿಗೆ ಏನು ಮಾಡ್ತಾನೆ ಅಂತಂದರೆ ಈ ವರ್ಷ ದುಡ್ಡು ಕೊಡ್ತಾನೆ, ಆಸ್ತಿ ಕೊಡ್ತಾನೆ, ಅದ್ರ ಜೊತೆಗೆ ಅವ್ರು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಕೂಡ ಕೊಟ್ಬಿಡ್ತಾನೆ. ಆದರೆ ಬ್ಯಾಡ್ ಹ್ಯಾಬಿಟ್ಸು ಕೊಡ್ತಾನೆ, ಮತ್ತು ಆಸೆಗಳು, ಇದರಲ್ಲಿ ಇನ್ನೂ ಬರ್ತಾ ಇದೆ, ಇದರಲ್ಲೂ ಬರುತ್ತೆ, ನಾನು ಇದರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ, ಇದರಲ್ಲೂ ಮಾಡಿಬಿಡೋಣ ಅಂತ ಹೋಗ್ಬಿಟ್ಟು ತುಂಬ ಸಮಸ್ಯೆಯನ್ನು ಮಾಡ್ಕೋತಾರೆ. ಅದರಿಂದ ಇವರು ಭಾಳ ಎಚ್ಚರಿಕೆಯಿಂದ, ಯಾವುದೇ ಭ್ರಮೆಗೆ ಸಿಕ್ಕಾಕೊಳ್ಳದೆ ಯಾರೋ ಬರ್ತಾರೆ ಬಂದ್ಬಿಟ್ಟು, ಅಣ್ಣ ನಾನೊಂದು ಲೇಔಟ್ ಮಾಡ್ತಾಯಿದ್ದೀನಿ, ನೀವೊಂದು 5 ಕೋಟಿ ಹಾಕ್ಬಿಡು ಅಥವಾ ಒಂದು 2 ಕೋಟಿ, ಎಷ್ಟು ಚೆನ್ನಾಗಿ ಆಗ್ಬಿಡುತ್ತೆ ಗೊತ್ತಾ, ಕ್ರೋರ್ ಟುಗೆದರ್ ದುಡ್ಡು ಬಂದುಬಿಡುತ್ತೆ ಅಂತ. ಇವರು ಆಸೆಗೆ ಹೋಗ್ಬಿಟ್ಟು ಮನೇಲಿರೋ ಚಿನ್ನ ಎಲ್ಲ ಇಟ್ಬಿಟ್ಟು 1 ಕೋಟಿ ಕೊಟ್ಬಿಡ್ತಾರೆ. ಆ ದುಡ್ಡು ವಾಪಸ್ ಬರೋಲ್ಲ, ಕೆಲಸ ಮುಗಿಯಲ್ಲ, ಪ್ರಾಬ್ಲಮಲ್ಲಿ ಸಿಕ್ಕಾಕತ್ತಾರೆ. ಅಂದರೆ ಒಂದು ಎಕ್ಸಾಂಪಲ್ ನಾನು ಹೇಳ್ತಿರೋದು, ಈ ಥರದ್ದು ಯಾವುದೇ ವಿಷಯದಲ್ಲಿ ಹೋಗ್ಬಿಟ್ಟು ಭ್ರಮೇಲಿ ಸಿಕ್ಕಾಕೊಂಡು ಸಮಸ್ಯೆ ಮಾಡ್ಕೊಳ್ಳೋದು ಇರ್ತದೆ. ಅದಕ್ಕೆ ಈ ವರ್ಷ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ದೇವಿ ಆರಾಧನೆ, ಆಂಜನೇಯ ಸ್ವಾಮಿ ಆರಾಧನೆ, ದುರ್ಗಾ ನಮ್ಮ ಅಂತೇಳಿ ಡೈಲಿ 21 ಸರಿ ಚಾಂಟ್ ಮಾಡುವಂಥದ್ದು, ಮತ್ತು ತುಂಬ ಕಾಮಾಗಿರೋದು. ಎಷ್ಟೇ ಸಕ್ಸಸ್ ಬರಲಿ, ಎಷ್ಟೇ ದುಡ್ಡು ಬರಲಿ, ಸ್ವಲ್ಪ ಸಮಾಧಾನವಾಗಿದ್ದು ಭ್ರಮೆಗೆ ಸಿಕ್ಕಾಕೊಳ್ಳದೆ ಇದ್ದರೆ ಈ ವರ್ಷ ಅವ್ರಿಗೆ ಸ್ಥಿತಪ್ರಜ್ಞರಲ್ಲಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ನಂಬರ್ 5, 5, 14, 23ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತಾರೋ ಅವ್ರಿಗೆ ಈ ವರ್ಷ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಕಂಟೆಂಟ್ ಕ್ರಿಯೇಟರು, ಯೂಟ್ಯೂಬರ್ಸು, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು, ಟ್ರಾವೆಲ್ಲು, ಟೂರಿಸಮ್ಮು, ನೆಟ್ವರ್ಕು, ಬಿಸ್ನೆಸ್ ಕನ್ಸಲ್ಟೆಂಟು, ಅಡ್ವರ್ಟೈಸ್ಮೆಂಟ್ ವರ್ಕ್ ಮಾಡ್ತಾ ಇರುವಂಥವ್ರು, ಕಂಪ್ನಿ ಆ್ಯಂಕರಿಂಗು, ಹೋಸ್ಟಿಂಗು, ಫ್ರೀಲ್ಯಾನ್ಸ್ ವರ್ಕ್ ಮಾಡ್ತಾ ಇರುವಂಥವ್ರಿಗೆ ಬೆಸ್ಟ್ ಇಯರ್, ತುಂಬ ಚೆನ್ನಾಗಾಗುತ್ತೆ. ಸಾಮಾನ್ಯ ಬುಧನ ನಂಬರ್ ಇದೆ, ಬುದ್ಧಿವಂತರ, ಅವ್ರು ಯಾವಾಗಲೂ ಸ್ವಲ್ಪ ಬುದ್ಧಿವಂತರಾಗೇ ಇರ್ತಾರೆ, ತಗೊಳ್ಳುವಾಗ ಡಿಸಿಷನ್ನ ಸ್ವಲ್ಪ ಲೆಕ್ಕಾಚಾರವಾಗಿ ತೊಗೋತಾ ಇರ್ತಾರೆ. ಈ ವರ್ಷ 1ನೇ ನಂಬರ್ ಬಂದಿರೋದ್ರಿಂದ ತುಂಬ ಚೆನ್ನಾಗಾಗತ್ತೆ. ಅವರು 2ನೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು ಸ್ವಲ್ಪ ಹುಷಾರಾಗಿರಬೇಕು. 11ನೇ ತಾರೀಕು, 2ನೇ ತಾರೀಕು ಸ್ವಲ್ಪ ಹುಷಾರಾಗಿರಬೇಕು. ಅದರ್ವೈಸ್ ಬೇರೆ ಮತ್ತು 20ನೇ ತಾರೀಕು ಸ್ವಲ್ಪ ಹುಷಾರಾಗಿರಬೇಕು, ಯಾವುದೇ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನ ತೊಗೊಬರಬಾರ್ದು. ಆದರೆ ಈ ವರ್ಷ ನಿಜವಾಗಿಯೂ ನೆಗೆಟಿವ್ ಯಾರಿಗೆ? ಕರೆಕ್ಟ್. ಇಷ್ಟೊತ್ತು ನಾವು ಆದಷ್ಟು ಒಳ್ಳೆಯದು ಹೇಳ್ಕೊಂಡು ಬಂದ್ವಿ. ಈ ಸರಿ ಸಾಮಾನ್ಯವಾಗಿ ನೀವು ಸಿನಿಮಾಗೆ ಕೆಲಸ ಮಾಡ್ತಿರೋದ್ರಿಂದ ಮ್ಯಾಕ್ಸಿಮಮ್ ಎಲ್ಲರೂ ನಂಬರ್ 6ನ ಫಾಲೋ ಮಾಡ್ತಾರೆ. ಶುಕ್ರವಾರ ರಿಲೀಸ್ ಮಾಡೋದು, ನಂಬರ್ ನೇಮಲ್ಲಿ ನಂಬರ್ 6 ಬರೋ ಥರ ಇಟ್ಕೊಳ್ಳೋದು, ಯಾಕಂದ್ರೆ ಶುಕ್ರ ನಂಬರು ಅಂತ, ಅದರಿಂದ ನಂಬರ್ 6 ಫಾಲೋ ಮಾಡ್ತಾರೆ. ಆದರೆ 2026 ಇದೆಯಲ್ಲ, ಅದು ಸಿನಿಮಾ ಇಂಡಸ್ಟ್ರಿಗೂ ಒಳ್ಳೆಯದಲ್ಲ ಮತ್ತು ಈ ಡೇಟಲ್ಲಿ ಹುಟ್ಟಿರೋರಿಗೂ ಒಳ್ಳೆಯದಲ್ಲ. ನೀವು 2026ಅಲ್ಲಿ ತುಂಬ ದೊಡ್ಡ ಮಟ್ಟದ ಸಕ್ಸಸ್ಗಳು ಬೆರಳೆಣಿಕೆ ಅಷ್ಟೇ, ಲಾಸ್ ಜಾಸ್ತಿ ಆಗುತ್ತೆ ಈ ಸರಿ. 2025 ಹಂಗೆ ಇತ್ತಲ್ಲ ಗುರುಗಳೇ? ಹೌದು, 25 ಹಂಗೆ ಇತ್ತು. 25 ಹೋಲಿಸ್ಕೊಂಡ್ರೆ 26 ಇನ್ನೂ ಕೆಟ್ಟದಾಗಿರುತ್ತೆ, ಇನ್ನೂ ಕೆಟ್ಟದಾಗಿರುತ್ತೆ. ತುಂಬ ದುಡ್ಡನ್ನು ಸಿನಿಮಾಗೆ ಅಂತ ಹಾಕಿದವರು ಕಳ್ಕೊತಾರೆ. ಮತ್ತು ಒಂದಷ್ಟು ಇಂಟರ್ನಲ್ ಪ್ರಾಬ್ಲಮ್ಸ್ಗಳು ಈ ವರ್ಷ ಜಾಸ್ತಿ ಆಗ್ತದೆ. ಯಾಕಂದರೆ ರವಿ ರೂಲಿಂಗ್ ನಂಬರು, ಅವನು ಮೊದಲೇ ಈಗೋ ಆಯಿತಾ, ಅದ್ರ ಜೊತೆಗೆ ಶುಕ್ರನ್ ಸೇರ್ಕೊಬಿಡ್ತು. ಶುಕ್ರ ಮತ್ತು ರವಿ ನ್ಯೂಮರಾಲಜಿಕಲಿ ಇಟ್ ಈಸ್ ವೆರಿ ಎಗನೆಸ್ಟ್ ಗ್ರಹಗಳು. ಅದರಿಂದ ಈ ವರ್ಷ 2026ಅಲ್ಲಿ ಯಾರು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರು ಭಾಳ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ, ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಸಿನಿಮಾ ಮಾಡಿ ಚೆನ್ನಾಗಿ ಆಗ್ಬಿಡ್ತೀವಿ ಅನ್ನೋ ಸ್ವಲ್ಪ ನೋಡ್ಕೊಂಡು ಮಾಡಿ. ಅದರಲ್ಲೂ ಕೂಡ 6, 15, 24ನೇ ತಾರೀಕು ಯಾರೆಲ್ಲ ಹುಟ್ಟಿದಿರೋ ಇವರು ಭಾಳ ಎಚ್ಚರಿಕೆಯಿಂದ ಇರಬೇಕು ಈ ವರ್ಷ. ಅದರಲ್ಲೂ ಕೂಡ ಫ್ಯಾಷನ್ನು, ಮಾಡಲಿಂಗು, ಫಿಲಮ್ ಇಂಡಸ್ಟ್ರಿ, ಫೋಟೋಗ್ರಫಿ, ಇಂಟೀರಿಯರ್ ಡಿಸೈನರು, ಹೋಟ್ಲು, ರೆಸ್ಟೋರೆಂಟ್ಸು, ಈವೆಂಟ್ ಮ್ಯಾನೇಜ್ಮೆಂಟು, ಜ್ಯುವೆಲ್ಲರಿ, ಕಾಸ್ಮೆಟಿಕ್ಸು, ಲಕ್ಸುರಿ ಬ್ರ್ಯಾಂಡ್ ಮ್ಯಾನೇಜ್ಮೆಂಟು, ಆರ್ಕಿಟೆಕ್ಚರು, ಈಲಿಂಗು, ಕೌನ್ಸಿಲಿಂಗು, ಯಾರೆಲ್ಲ 6, 15, 24ನೇ ತಾರೀಕು ಹುಟ್ಟಿದಿರೋ ಈ ವರ್ಷ ಚೆನ್ನಾಗಿಲ್ಲ. ಲಾಸ್ಟ್ ಮಾಡ್ಕೊತೀರ, ಒಂದು ಬ್ಯೂಟಿ ಪಾರ್ಲರ್ ಮಾಡಿಬಿಡ್ತೀವಿ ಅಂತ ಹೋಗೋದು, ಒಂದು ಸಲೂನ್ ಮಾಡ್ತೀವಿ ಅಂತ ಹೋಗ್ಬಿಡೋದು, ಅಥವಾ ಏನೋ ಒಂದು ದೊಡ್ಡದಾಗಿ ಏನೋ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ ಅಂತ ಹೋಗೋದು, ಅದು ಜ್ಯುವೆಲ್ಲರಿ ಇಟ್ಬಿಡ್ತೀನಿ ಅಂತ ಹೋಗುವಂಥದ್ದು, ಯಾವುದೋ ಸಿನಿಮಾ ತೆಗಿಯೋಕ್ಕೆ ಹೋಗ್ಬಿಡೋದು, ಈ ಥರದ್ದೆಲ್ಲ ಈ ವರ್ಷ ಇವ್ರು ಮಾಡಿದ್ರೆ ತುಂಬ ಸಮಸ್ಯೆಯಲ್ಲಿ ಸಿಕ್ಕಾಕೋತಾರೆ. ಅದರಲ್ಲೂ ಕೂಡ ಜನವರಿ, ಫೆಬ್ರವರಿ, ಜೂನ್, ಜುಲೈ ಈ 4 ತಿಂಗಳು ಇವ್ರಿಗೆ ಕೆಟ್ಟ ತಿಂಗಳು. ಈ ತಿಂಗಳುಗಳು ಭಾಳ ಹುಷಾರಾಗಿರಬೇಕು, ಇಲ್ಲಾಂದರೆ ತುಂಬ ಸಮಸ್ಯೆಗಳನ್ನು ಮಾಡ್ಕೋತಾರೆ. ಇನ್ನೊಂದ್ಸಲ ಹೇಳಿ, ಯಾಕಂದ್ರೆ ಎಚ್ಚರಿಕೆ ಅಲ್ವಾ. ನಂಬರ್ 6, 15, 24 ಈ ಎಚ್ಚರ ಈ ಡೇಟಲ್ಲಿ ಹುಟ್ಟಿರುವಂಥವ್ರು. ಅದರಲ್ಲೂ ಜನವರಿ, ಫೆಬ್ರವರಿ, ಜೂನ್, ಜುಲೈ ಸ್ವಲ್ಪ ಹುಷಾರಾಗಿರ್ಬೇಕು. ಆಯಿತು. ಇವ್ರಿಗೆ ಪರಿಹಾರ ಬಂದು ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಮುಂಚೆ ನಾವು ಮೈಸೂರು ಟು ಬೆಂಗಳೂರು ಟ್ರಾವೆಲ್ ಮಾಡುವಾಗ ನಮಗೆ 3 to 4 hours ತಗೋತಾಯಿತ್ತು. ಕರೆಕ್ಟ್. ಬಟ್ ಇವಾಗ ರೋಡ್ ಚೆನ್ನಾಗಿ ಹಾಕ್ಬಿಟ್ಟಿವಿ, 1.5 ಗಂಟೆಗೆ ಬಂದುಬಿಡ್ತೀವಿ. ಅದೇ ಥರ ಈಗ ರೋಡ್ ಚೆನ್ನಾಗಿಲ್ಲ 2026 ನಿಮಗೆ. ಈಗ ನೀವು ಸಮಾಧಾನವಾಗಿದ್ದರೆ ನೆಕ್ಸ್ಟ್ ಇಯರ್ ಭಾಳ ಚೆನ್ನಾಗಾಗತ್ತೆ ನಿಮಗೆ. ಈಗ ನೀವೇನಾದ್ರು ಸಮಸ್ಯೆ ಮಾಡ್ಕೊಂಡ್ರೆ ಮುಂದೆ ವರ್ಷನೂ ಚೆನ್ನಾಗಿರಲ್ಲ. ಯಾಕಂದರೆ ನಿಮ್ಮದು ಬ್ಯಾಂಕ್ ಬ್ಯಾಲೆನ್ಸೇ ಇಲ್ಲ ಅಂದರೆ ನೀವು ಅದನ್ನ ಹೆಂಗೆ ಖರ್ಚು ಮಾಡ್ತೀರಾ?
ಈಗ ನಾನು ಸಮಸ್ಯೆಗಳು ಮಾಡ್ಕೊಬಿಟ್ರೆ ಮುಂದಿನ ದಿನಗಳಲ್ಲೂ ಚೆನ್ನಾಗಿರಲ್ಲ. ಅದಕ್ಕೆ ಈ ವರ್ಷ ನಾನು ಏನು ಹೇಳ್ತೀನಿ ಅಂದರೆ, ನೀವು ಏನೇ ಮಾಡೋದಿದ್ರೂ ಅಕಸ್ಮಾತ್ ಆಲ್ರೆಡಿ ಮಾಡ್ತಾ ಇದ್ದೀವಿ ನಾವು, ಅದನ್ನು ಹಂಗೆ ನೋಡ್ಕೊಂಡು ಹೋಗಿ, ಏನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೊಸದಾಗಿ ಮಾಡುವಂಥವ್ರು ಇದೊಂದು ವರ್ಷ ವೆಯ್ಟ್ ಮಾಡಿ, ಇನ್ವೆಸ್ಟ್ಮೆಂಟ್ ತಾಳಿದವನು ಮಾಡ್ಕೊಂಡು ಬಾಳಿಯಾನು ತುಂಬ ಚೆನ್ನಾಗಾಗತ್ತೆ. ಜೊತೆಗೆ ಪ್ರತಿ ಶುಕ್ರವಾರ ಅಮ್ಮನವ್ರ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗುವಂಥದ್ದು, ಜೇನುತುಪ್ಪ ಅಮ್ಮನವ್ರಿಗೆ ಅರ್ಪಣೆ ಮಾಡಿಬಿಟ್ಟು ಬರೋದು, ಇದು ಇವರಿಗೆ. ಮತ್ತು ಶ್ರೀ ಮಹಾಲಕ್ಷ್ಮೀ ನಮಃ ಅಥವಾ ಲಲಿತ ಸಹಸ್ರನಾಮ ಇದನ್ನು ಡೈಲಿ ಚಾಂಟ್ ಮಾಡುವಂಥದ್ದು ಇವರಿಗೆ ಬೆಸ್ಟ್ ರಿಸಲ್ಟ್. ಜೊತೆಗೆ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ನೀನು ಯಾವುದೋ ದೇವಸ್ಥಾನಕ್ಕೆ ಹೋದ ತಕ್ಷಣ ನಿಮ್ಗೆ ಒಳ್ಳೇದಾಗ್ಬಿಡಲ್ಲ. ನಮ್ಮ ಜೀವನ ಹೇಗಿದೆ ಅಂದರೆ, ಒಂದು ಚಕ್ರದ ಒಂದು ಕಾರಿನ 4 ಚಕ್ರಗಳ ಥರ. ಒಂದು ನಿಮ್ಮ ಜಾತಕ, ಎರಡನೇದು ನೀವು ಇರುವಂಥ ವಾತಾವರಣ, ನೀವು ಯಾರ ಜೊತೆಗಿದ್ದೀರಿ ಅಂತ, ಅದ್ರ ಜೊತೆಗೆ ನಿಮ್ಮ ಕರ್ಮ, ಅದ್ರ ಜೊತೆಗೆ ಭಾಳ ಪ್ರಮುಖವಾಗಿ ನೀವು ಹುಟ್ಟಿರುವಂಥ ಡೇಟ್ ಆಫ್ ಬರ್ತು, ಟೈಮಿಂಗ್ಸ್ ಎಲ್ಲಿರುವಂಥ ಸಿಚುವೇಶನ್ಸು. ಈ 4 ಸೇರಿದಾಗ ಮಾತ್ರ ನಿಮ್ದಾಗ, ನಾನೇನೋ ವಾಸ್ತು ಚೇಂಜ್ ಮಾಡ್ಕೊಂಡ ತಕ್ಷಣ ಸರಿ ಹೋಗ್ಬಿಡುತ್ತೆ, ದೇವಸ್ಥಾನಕ್ಕೆ ಹೋದ ತಕ್ಷಣ ಸರಿ ಹೋಗ್ಬಿಡುತ್ತೆ, ಹಂಗಲ್ಲ. ನಿಮ್ಮನ್ನು ನೀವು ಫಸ್ಟ್ ಕರೆಕ್ಷನ್ ಮಾಡ್ಕೋಬೇಕು. ನನ್ನಲ್ಲಿರುವಂಥ ನ್ಯೂನತೆಗಳೇನು, ನಾನು ಏನು ಮಾಡಬಾರ್ದು, ಏನು ಮಾಡಿದ್ರೆ ಒಳ್ಳೆಯದು, ಈ ಥರ ಬದಲಾವಣೆಯನ್ನು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಂಬರ್ 6 ಅವ್ರಿಗೆ ಈ ವರ್ಷದ ಬೆಸ್ಟ್ ರೆಮಿಡಿ ಅಂದರೆ, ಈ ವರ್ಷ ಏನೂ ಮಾಡಬೇಡಿ, ಸ್ವಲ್ಪ ತಾಳ್ಮೆಯಿಂದ ಇರ್ತಾರೆ. ಇನ್ನು ನಂಬರ್ 7 ಕೇತು ನಂಬರ್. ಇದು ನೋಡಿ, ಕೇತು ರಾಹು ಕೇತುಗಳದೊಂದು ನಂಬರ್ 7 ಅಂದರೆ ಈ ನಮ್ಮ ಸಿನಿಮಾದವರಿಗೆ ಅಥವಾ ಕ್ರಿಕೆಟ್ ಪ್ರೇಮಿಗಳಿಗೆ ಮಹೇಂದ್ರ ಸಿಂಗ್ ಧೋನಿ ನಂಬರು ಅಂತ ಅಲ್ವಾ. ನೋಡಿ, ಈ ಕೇತು ನಂಬರ್ ಹೇಗೆ ಅಂತಂದರೆ, ತುಂಬ ಸ್ಕಾಲರ್ಸು, ತುಂಬ ರಿಸರ್ಚ್ ಸೈಂಟಿಸ್ಟ್ಗಳು, PhD ಹೋಲ್ಡರು ಮತ್ತು ಏನೇನೋ ವಿಷಯಗಳು ಹೇಳೋರೆಲ್ಲ ಸಾಮಾನ್ಯವಾಗಿ 7 ಇರ್ತದೆ ಅವ್ರಿಗೆ. ಸಾಮಾನ್ಯವಾಗಿ ಡೇಟ್ಗಳಲ್ಲಿ ಕೇತು ನಂಬರ್ಸ್ಗಳಾಗಿರ್ತಾರೆ. ಯಾಕೆ ಈ ನಂಬರ್ಸ್ ಆಗಿರ್ತಾರೆ ಅಂದರೆ, ನೋಡಿ, 7, 16, 25, 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕು. ರಾಹು ಕೇತುದು ನಿಮಗೆ ಕತೆ ಗೊತ್ತು. ಅವರು ಅಮೃತವನ್ನು ಸೇವನೆ ಮಾಡ್ತಾರೆ. ಅದಕ್ಕೋಸ್ಕರ ಮೋಹಿನಿ ರೂಪದಲ್ಲಿ ಬಂದು ಅವ್ರ ರುಂಡವನ್ನು ತೆಗೆದಾಗ ಒಂದು ಕಡೆ ದೇಹ, ಒಂದು ಕಡೆ ಬಾಲ ಆಗುತ್ತೆ. ಅದಕ್ಕೆ ಯಾರೆಲ್ಲ ರಾಹು ನಂಬರಲ್ಲಿ ಹುಟ್ಟಿರ್ತಾರೋ, 4ನೇ ತಾರೀಕು, 22ನೇ ತಾರೀಕು, ಇದರೆಲ್ಲ ರಾಹು ನಂಬರ್ಸಲ್ಲಿ ಯಾರು ಹುಟ್ಟಿರ್ತಾರಲ್ಲ, ಅವ್ರು ನೋಡಿ ದಪ್ಪ ಜಾಸ್ತಿ ಇರ್ತಾರೆ. ಅವರು ಮೆಂಟಲಿ ಪ್ರೆಷರ್ ಜಾಸ್ತಿ, ಎಲ್ಲ ಪ್ರೆಷರ್ನ ಮೆಂಟಲಿ ತಗೋತಾ ಇರ್ತಾರೆ, ದೇಹಕ್ಕೆ ಕೊಡಲ್ಲ. ಯಾಕಂದರೆ ಅದಕ್ಕೆ ದೇಹ ಇಲ್ಲ. ಅದೇ ಕೇತು ಇರುತ್ತಲ್ಲ, ಅದಕ್ಕೆ ಪ್ರಾಬ್ಲಮ್ ಏನಂದರೆ ಅದಕ್ಕೆ ತಲೆ ಇಲ್ಲ, ಅದಕ್ಕೆ ದೇಹ ಮಾತ್ರ ಇದೆ. ಅದಕ್ಕೆ ಏನು ಮಾಡ್ತಾ ಇದೆ, ಅದು ತಲೆನ ಹುಡುಕ್ತಾ ಇದೆ. ಅದಕ್ಕೆ ರಿಸರ್ಚ್ ಜಾಸ್ತಿ. ಅದಕ್ಕೆ ಸಂಶೋಧನೆ ಫೀಲ್ಡಲ್ಲಿರುವಂಥವ್ರಿಗೆ ಈ ನಂಬರ್ ಸೂಟೇಬಲ್ಲು. ಅದರಲ್ಲೂ ರಿಸರ್ಚು, ಸೈಂಟಿಸ್ಟು, IT ಸೆಕ್ಯೂರಿಟಿ, ವಾಸ್ತು, ಅಸ್ಟ್ರಾಲಜಿ, ತಂತ್ರ, ಮೆಡಿಟೇಷನ್ ಟೀಚರ್ಸು, ಫಿಲಾಸಫರು, ಫಾರಿನ್ ಟ್ರಾವೆಲರು, ಸ್ಕ್ರಿಪ್ಟ್ ರೈಟರು, ಡಿಟೆಕ್ಟಿವ್, ಇನ್ವೆಸ್ಟಿಗೇಷನ್ನು, ಈಲಿಂಗು, ಮಾಡ್ಲಿಂಗು, ಈ ಥರದ್ದು ಫೀಲ್ಡಲ್ಲಿ ಇರುವಂಥವ್ರಿಗೆ ಈ ಕೇತು ನಂಬರ್ ಇಸ್ ವೆರಿ ಗುಡ್ ನಂಬರ್. 1ನೇ ನಂಬರ್ಗೆ 7ನೇ ನಂಬರ್ಗೆ ಏನು ಅಂತ ಎಗನೆಸ್ಟ್ ಇಲ್ಲ. ಆದರೆ ಪ್ರಾಬ್ಲಮ್ ಏನಂದರೆ, ರಾಹು ಕೇತುಗಳೇ ನಂಬರ್ 1ಗೆ ಗ್ರಹಣ ಹಿಡಿಯೋದು. ಅಂದರೆ ಸೂರ್ಯನಿಗೆ ಗ್ರಹಣ ಹಿಡಿಯುವಂಥವ್ರೆ ರಾಹು ಕೇತುಗಳು. ಅದರಿಂದ ಈ ಕೇತು ನಂಬರ್ ಏನು ಮಾಡುತ್ತೆ ಅಂದರೆ, ತುಂಬ ಫೋರ್ಸಲ್ಲಿ ಮಾಡಿಬಿಡ್ತಾರೆ. ತುಂಬ ಫೋರ್ಸಲ್ಲಿ ಮಾಡಿ ಒಂದಷ್ಟು ದುಡ್ಡು ಬಂದುಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ಬುದ್ಧಿ ಹೇಳ್ಕೊಂಡು ಕೂತಿರೋದು. ನೋಡಿ, ಹಿಂಗೆ ಮಾಡಬಾರ್ದಪ್ಪ, ಹಂಗೆ ಮಾಡಬಾರ್ದಪ್ಪ, ಇದನ್ನು ತಗೊಂಡೋದ್ರೆ ಚೆನ್ನಾಗಿರುತ್ತಪ್ಪ. ಈ ಫಿಲಾಸಫಿನ ಯಾರೂ ಕೇಳಲ್ಲ. ಅದರಿಂದ ಏನಾಗುತ್ತೆ, ಕಟ್ ಆಗುತ್ತೆ. ಅಂದರೆ ಯಾವ ಕೆಲಸನೂ ಪೂರ್ಣ ಆಗಲ್ಲ. ಅದರಿಂದ ನಾನು ಹೇಳೋದೇನೆಂದರೆ, ಈ ವರ್ಷ ನೀವೇನೇ ಮಾಡಿ, ಈ ಡೇಟಲ್ಲಿ ಹುಟ್ಟಿರೋರು, ಈ ವರ್ಷ ಮುಗಿಯೋವರೆಗೂ ಅದನ್ನು ಬದಲಾಯಿಸಬೇಡಿ. 3, 4, 5 ಕೆಲಸಗಳು ಮಾಡಬೇಡಿ. ಅದರ್ವೈಸ್ ಈ ವರ್ಷ ನಿಮಗೂ ಕೂಡ ತುಂಬ ಒಳ್ಳೆಯದು. ಇವರು ಗಣಪತಿ ಆರಾಧನೆ ಮಾಡೋದು ಒಳ್ಳೆಯದು. ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಕೇತುಗೆ ಗಣಪತಿ ಕಾರಕ. ಅದರಿಂದ ಗಣಪತಿನ ಎಷ್ಟು ಇವರು ಪೂಜೆ ಮಾಡ್ತಾರೋ, ಎಷ್ಟು ಪೇಷನ್ಸಿಂದ ಇರ್ತಾರೋ. ಗಣಪತಿ ಅಂದರೆ ಬುದ್ಧಿಗ್ರಹ ಅಂತ, ಅದಕ್ಕೆ ತಲೆ ದಪ್ಪ ಇರುವಂಥದ್ದು, ಎಲ್ಲ ಸಿಂಬಾಲಿಕ್ ಆಗಿ. ಅದರಿಂದ ಮತ್ತು ಇವರು ಈ ವರ್ಷ ಇನ್ನೊಂದೇನೆಂದರೆ, ಈ ಕೇತು ಬಂದಾಗ ಮೋಕ್ಷ ಬಂದ್ಬಿಡುತ್ತೆ. ಈಗ ಏನೋ ಒಂದು ಜವಾಬ್ದಾರಿ ಇರುತ್ತೆ ನಿಮಗೆ. ಏನೋ ಒಂದು ಆಫೀಸ್ ಶುರು ಒಂದು ಎಕ್ಸಾಂಪಲ್, ಒಂದು ಸ್ಟುಡಿಯೋ ಶುರು ಮಾಡ್ತೀರಿ ನೀವು, ಚೆನ್ನಾಗಿ ಆಗ್ತಾಯಿದೆ. ನೀವೇನು ಮಾಡ್ತೀರಾ, ಕಂಟಿನ್ಯೂ ನಡೀತಾ ಇದೆ, ಬರೋಕ್ಕಾಗಲ್ಲ ಕಣೋ, ನೀನೇ ಮಾಡಿಬಿಡು, ಮನೇಲಿ ಆರಾಮಾಗಿ ಒಂದು 11-12 ಗಂಟೆಗೆ ಎದ್ದೊಳ್ಳೋದು. ಆಫೀಸ್ ಇನ್ಚಾರ್ಜ್ ಎಲ್ಲ ಸ್ಟಾಫ್ಗಳಿಗೆ ಬಿಟ್ಟಿರೋದು. ಈ ಥರದ ಪ್ರಾಬ್ಲಮ್ಸ್ಗಳು ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿ ಇವರು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ವರ್ಷ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಹೆಚ್ಚಾಗಿ ನೀವೇ ಖುದ್ದು ಕೆಲಸವನ್ನು ಮಾಡಿದ್ರೆ ಮ್ಯಾಕ್ಸಿಮಮ್ ಅವರ್ ನಿಮಗೆ ಈ ವರ್ಷ ಸಕ್ಸಸ್ ಸಿಗುತ್ತೆ. ಇನ್ನೊಂದು ನಂಬರ್ ಬಂದು ನಂಬರ್ 8. ಸಾಮಾನ್ಯವಾಗಿ ನಂಬರ್ 8 ಇದೆಯಲ್ಲ, ಇದು ಅಷ್ಟೊಂದು ಒಳ್ಳೆ ನಂಬರ್ ಅಲ್ಲ ಈ ವರ್ಷಕ್ಕೆ. ಇಟ್ ಇಸ್ ಎ ಇನ್ಫಿನಿಟಿ ನಂಬರ್. ಅದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಆದರೆ ಪ್ರಾಬ್ಲಮ್ ಏನಂದರೆ, ಯಾರೆಲ್ಲ 8, 17, 26ನೇ ತಾರೀಕು ಹುಟ್ಟಿರ್ತಾರೋ, 8, 17, 26ನೇ ತಾರೀಕು ಹುಟ್ಟಿದಿರೋ, ಭಾಳ ಹುಷಾರಾಗಿರಿ. ಈ ವರ್ಷ ನಿಮ್ಗೆ ಒಳ್ಳೆಯದಲ್ಲ. 1ನೇ ನಂಬರು ಮತ್ತು 8ನೇ ನಂಬರು ಯಾವಾಗಲೂ ಎಗೇನೆಸ್ಟ್ ನಂಬರ್ಸು.
ರವಿ ಮತ್ತು ಶನಿ. ಈ ವರ್ಷ ಒಂದಷ್ಟು ಅಪಘಾತಗಳಾಗ್ಬೋದು, ಫೈನಾನ್ಷಿಯಲಿ ಇಶ್ಯೂಸ್ ಬರ್ಬೋದು, ಅವಮಾನ ಅಪವಾದಗಳಾಗ್ಬೋದು, ಪ್ರಾಪರ್ಟಿ ಲಿಟಿಗೇಷನ್ಸ್ ಆಗ್ಬೋದು, ತಂದೆಯ ಜೊತೆಗೆ ವೈಮನಸ್ಸೆ ಬರ್ಬೋದು, ಅಥವಾ ತಂದೆಯ ಆರೋಗ್ಯಕ್ಕೆ ಸಮಸ್ಯೆಗಳು ಬರ್ಬೋದು, ಕೆಲಸ ಹೋಗ್ಬೋದು, ಪ್ರಮೋಷನ್ಸ್ ಆಗದೆ ಹೋಗ್ಬೋದು, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಟ್ಟು ಸಿಕ್ಕಾಕೋಬೋದು. ಈ ಥರ ಪ್ರಾಬ್ಲಮ್ ಇರುತ್ತೆ. ಅದರಲ್ಲೂ ಜನವರಿ, ಏಪ್ರಿಲು, ಜುಲೈ, ಆಗಸ್ಟು, ಸೆಪ್ಟೆಂಬರು ಈ ತಿಂಗಳುಗಳು ಇವ್ರಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಅದರಲ್ಲೂ ಕೂಡ ಲಾಯರು, ಜಡ್ಜು, ಅಡ್ಮಿನಿಸ್ಟ್ರೇಷನ್ನು, ಫ್ಯಾಕ್ಟ್ರಿ ಇಂಡಸ್ಟ್ರಿ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ಮೈನಿಂಗು, ಐರನ್ನು, ಸ್ಟೀಲ್ ವ್ಯಾಪಾರ ಮಾಡುವಂಥವ್ರು, ಸೆಂಟ್ರಿಂಗ್ ಕೊಡುವಂಥವ್ರು, ಆಡಿಟ್ರು, ಅಕೌಂಟ್ಸು, ಮತ್ತು ಗೌರ್ನಮೆಂಟ್ ಸರ್ವಿಸ್ಸು, ಸೋಷಿಯಲ್ ಸರ್ವಿಸು, NGO ನಡೆಸ್ತಾ ಇರುವಂಥವ್ರು, ಲಾಜಿಸ್ಟಿಕ್ಕು ಮತ್ತು ಟ್ರಾನ್ಸ್ಪೋರ್ಟೇಷನ್ ನಡೆಸುವಂಥವ್ರು, ಸೆಕ್ಯೂರಿಟಿ ಏಜೆನ್ಸಿ ನಡೆಸುವಂಥವ್ರು, ಇವರೆಲ್ಲರೂ ಕೂಡ ಈ ವರ್ಷ ಸ್ವಲ್ಪ ಈ ಡೇಟಲ್ಲಿ ಹುಟ್ಟಿ ನೀವು ಈ ಪ್ರೊಫೆಷನ್ ಮಾಡ್ತಿದ್ರೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಈ ಡೇಟಲ್ಲಿ ಹುಟ್ಟಿರೋರಿಗೆ ಅಷ್ಟೊಂದು ಒಳ್ಳೆಯ ವರ್ಷ ಅಲ್ಲ. 8ನೇ ತಾರೀಕು, 17ನೇ ತಾರೀಕು ಮತ್ತು 26ನೇ ತಾರೀಕು ಹುಟ್ಟಿರೋರಿಗೆ ಈ ವರ್ಷ ಅಷ್ಟೊಂದು ಒಳ್ಳೆಯದು. 17, 26. ಹೌದು. ನೀವೇನು ಮಾಡಬೇಕು ಈ ವರ್ಷ ಅಂದರೆ ಆದಷ್ಟು ತಾಳ್ಮೆಯಿಂದ ಇರಿ, ಯಾರ ವಿಚಾರಕ್ಕೂ ಹೋಗಬೇಡಿ, ನಿಮ್ದಲ್ಲದೆ ಇರೋಂಥ ವಿಚಾರಕ್ಕಂತೂ ಹೋಗಲೇಬೇಡಿ. ಈ ವರ್ಷ ನೀವೇನು ಮಾಡಬೇಕು, ನಂಗೆ ಪ್ರಮೋಷನ್ ಸಿಕ್ಕಲಿ, ಕೆಲಸ ಸಿಕ್ಕಲಿ ಅಂತ ಕೆಲಸ ಬದಲಾಯಿಸೋದ್ರ ಬದಲು ಈ ವರ್ಷ ನನ್ನ ಕೆಲಸ ಇದ್ದರೆ ಸಾಕು, ನಾನು ಮಾಡೋದೇ ಸಂಬಳ ಬರುತ್ತೆ, ನನ್ನ ಕಮಿಟ್ಮೆಂಟ್ಗಾಗುತ್ತೆ, ಈ ಥರ ಸ್ವಲ್ಪ ಈ ವರ್ಷ ಕಾಮಾಗಿದ್ದು ಬಿಡಿ. ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ, ಪ್ರತಿ ಶನಿವಾರ ಶಿವನಿಗೆ ಎಳ್ನೀರು ಅಭಿಷೇಕ ಮಾಡಿಸಿ, ಮತ್ತು ಸ್ವಾಮಿ ದರ್ಶನ ಮಾಡಿ ಅನುಕೂಲ ಆದರೆ. ಯಾರ ವಿಚಾರಕ್ಕೂ ಹೋಗಬೇಡಿ, ಜಾಸ್ತಿ ನಿದ್ದೆ ಮಾಡಬೇಡಿ, ಬೆಳಗ್ಗೆ ಹೊತ್ತು ನಿದ್ದೆ ಮಾಡಬೇಡಿ, ಸೋಮಾರಿತನ ಬೇಡ. ಜೊತೆಗೆ ನೀವು ಕೂಡ ನಿಮ್ಮ ಕೆಲಸನ ನೀವೇ ಮಾಡಿ. ಅದರ್ವೈಸ್ ಬೇರೆ ಎಲ್ಲ ಚೆನ್ನಾಗಾಗುತ್ತೆ. ಸ್ವಲ್ಪ ಸೊಂಟದಿಂದ ಕೆಳಭಾಗಗಳು, ಮಂಡಿ, ಕಾಲು, ಮೂಳೆಗಳು, ಸೊಂಟ, ಈ ಥರದ್ದು ಒಂದಷ್ಟು ಪೇಯ್ನ್ಸು, ನೋವು ಬರುವಂಥ ಸಾಧ್ಯತೆಗಳಿರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ನಿಮ್ದಾಯ್ತು, ನಿಮ್ಮ ಪಾಡಿಗೆ ಶಿಸ್ತಾಗಿರಿ. ಸ್ವಲ್ಪ ಯೋಗ, ಮೆಡಿಟೇಷನ್ನು, ಒಂದು ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನು 9ನೇ ತಾರೀಕು, 18ನೇ ತಾರೀಕು, 27ನೇ ತಾರೀಕು ಹುಟ್ಟಿರುವಂಥವ್ರಿಗೆ ಈ ವರ್ಷ ಬಂಪರ್ ವರ್ಷ. 9, 18, 27, 27 ನೋಡಿ, ವರ್ಷದ ಕೊನೆಯಲ್ಲಿ ನಮ್ಮ 45 ಕೂಡ ಬರ್ತಾ ಇದೆ. ಸೂಪರ್. 9 ಅಲ್ವಾ? ನೋಡಿ, ಆರ್ಮಿ, ಪೊಲೀಸು, ಫೈರ್ ಸರ್ವಿಸು, ಡಾಕ್ಟ್ರು, ಸರ್ಜನ್ಸು, ಸ್ಪೋರ್ಟ್ಸು, ಜಿಮ್ಮು, ಫಿಟ್ನೆಸ್ ನಡೆಸ್ತಾ ಇರೋರು, ಬಿಸ್ನೆಸ್ ಲೀಡರ್ಶಿಪ್ಪು, ಇಂಜಿನಿಯರಿಂಗು, ರಿಯಲ್ ಎಸ್ಟೇಟು, ಮೋಟಿವೇಶನಲ್ ಸ್ಪೀಕರ್ಸು, ಎಲೆಕ್ಟ್ರಿಕ್ಕು, ಮೆಕ್ಯಾನಿಕ್ ಫೀಲ್ಡ್ ಇರುವಂಥವ್ರು, ಪೊಲಿಟಿಕಲಿ ಲೀಡರ್ ಆಗಿರುವಂಥವ್ರು, ಇವರೆಲ್ಲರೂ ಈ ಡೇಟಲ್ಲಿ ಹುಟ್ಟಿದರೆ 9, 18, 27ನೇ ತಾರೀಕು ಹುಟ್ಟಿದರೆ ಇಟ್ ಈಸ್ ಎ ಬೆಸ್ಟ್ ಇಯರ್. ತುಂಬ ಚೆನ್ನಾಗಿ ಆಗ್ತಾರೆ, ತುಂಬ ದೊಡ್ಡ ಮಟ್ಟದ ಸಕ್ಸಸ್ ಸಿಗುತ್ತೆ. ಇಷ್ಟು ದಿನ ಏನು ಸ್ಟ್ರಗಲ್ ಮಾಡ್ತಿದ್ರಲ್ಲ, ಆ ಸ್ಟ್ರಗಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತು ಫೈನಾನ್ಷಿಯಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಆದರೆ ನಿಮಗೂ ಪ್ರಾಬ್ಲಮ್ ಏನಂದರೆ ರವಿ ಪ್ಲಸ್ ಕುಜ ಕಾಂಬಿನೇಷನ್, ಒಬ್ಬ ರಾಜ, ಒಬ್ಬ ಮಂತ್ರಿ, ಇಲ್ಲಿ ಕೂಡ ಈಗೋ ಕ್ಲಾಶಸ್ ಬಂದುಬಿಡುತ್ತೆ. ನಿಮ್ಗೆ ಏನೇ ಬಂದ್ರೂ ಯಾರ ಜೊತೆನೂ ಈಗೋ ಕ್ಲಾಶ್ ಮಾಡ್ಕೋಬೇಡಿ, ಪ್ರೀತಿ ವಿಶ್ವಾಸದಿಂದ ಇರಿ. ಜುಲೈ ಮತ್ತು ಆಗಸ್ಟ್ ತಿಂಗಳು ಚೆನ್ನಾಗಿಲ್ಲ, ಈ ವರ್ಷ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರ್ವೈಸ್ ಓವರಾಲ್ ಈ ವರ್ಷ ತುಂಬ ಚೆನ್ನಾಗಾಗುತ್ತೆ. ಇದಿಷ್ಟು ಕೂಡ ಎಲ್ಲ ಡೇಟಲ್ಲಿ ಹುಟ್ಟಿರುವಂಥವ್ರಿಗೆ ಫಲಾಫಲಗಳು. ಆತ್ಮೀಯರೇ, ಕೇಳಿದ್ರಲ್ಲ, ಎಲ್ಲದಕ್ಕೂ ಲೆಕ್ಕಾಚಾರ ಇರುತ್ತೆ. ಆ ಲೆಕ್ಕಾಚಾರದ ಪ್ರಕಾರ ಭಗವಂತನ ಇಚ್ಛೆಯ ಅನುಸಾರ ನಾವು ಬದುಕ್ತಿರೋ ಒಳ್ಳೆಯದಾಗುತ್ತೆ ಅನ್ನೋದು ಗುರುಗಳ ಮಾತು. ಗುರುಗಳೇ, ಭಾರಿ ಚಿಕ್ಕದಾಗಿ ಮತ್ತು ಏನು ಬೇಕು ಅನ್ನೋದು ನೀಟಾಗಿ ಹೇಳಿದ್ರಿ. ತುಂಬ ಧನ್ಯವಾದಗಳು.